ಅದು ನಂದು ಸ್ಲಿಪ್ಪರು ಗಾಡಿದು. ಒಂದು ವಾರ ಬಿಟ್ಬಿಟ್ಟಿರ್ತೀನಿ ನನ್ನ ನಾನು. ಹಾಂ ನಾನು ಹೈಸ್ಕೂಲಲ್ಲಿರುವಾಗ ನನಗೆ ಇನ್ನೊಂದು ಕಾಡಿತ್ತು. ಸೊ ಡಿ ಕೆ ರವಿ ಇದ್ದಾರಲ್ಲ, ಊರಿಗೆ ಹೋಗ್ತಾ ಇದ್ದಾನೆ ರೆಡಿಯಾಗಿ. ಅವ್ರ ಅಪ್ಪನ ಜೊತೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಅವರಪ್ಪ. ಅದಕ್ಕೆ ಪಾಪು ಬಾಯ್. ಒಂದು ವೀಕ್ ಇರಲ್ಲ. ಹಾಂ ನಾನು ಬಿಟ್ಬಿಟ್ಟಿರ್ತೀಯಾ? ಪಾಪು? ಹಾಂ ಚೆನ್ನಾಗಿ ಕಾಣಿಸ್ತವೆ. ಅಲ್ಲೈತೆ ಶೂ ಹಾಕೋ. ಚೆನ್ನಾಗಿ ಕಾಣಿಸ್ತಾವೆ. ನಾನು ನೋಡಿ ಜೀಡಿಯೋದಲ್ಲಿ ತೊಗೊಂಡಿದ್ದು ಫಸ್ಟ್ ಟೈಮ್ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾವೆ. ಶೂ ಇಲ್ಲ ಮನೆದು ಕೆಳಗಡೆ ಮನೇಲಿ. ಬಾ ಧನ್ವೇಕರ್ ಮನೆ ಅಲ್ಲಿದೆಯಂತೆ ಸ್ಲಿಪ್ಪರ್. ಹಾಂ ಆಂಟಿಯರ್ ಮನೆ ಅದು ಬೇಡ. ಆ ಶೂ ಬೇಡ ಶೂ ಹಾಕೊಳ್ಳೋಣ. ಆ ಶೂ ಬೇಡ. ಚೆನ್ನಾಗಿ ಕಾಣಿಸ್ತಾಯಿದ್ದಿ ಬಾಬು. ಕ್ಯೂಟ್. ಇದು ಬೇಡ. ಆ ಶೂ ಹಾಕೊಳ್ವೆ. ಹಾಂ ಅದು ನಂದು ಸ್ಲಿಪ್ಪರು ಡ್ಯಾಡಿದು. ಅದು ಡ್ಯಾಡಿದೆ. ಒಂದು ವಾರ ಬಿಟ್ಬಿಟ್ಟಿರ್ತೀನಿ ನನ್ನ ನಾನು. ಹಾಂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಹೋಗೋಕ್ಕೆ. ಹಾಂ ಬಾಯ್. ಹುಷಾರಾಗಿ ಹೋಗು. ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಊರಿಗೆ ಹೊರಟಿದ್ರು ನೆನ್ನೆ. ಸೊ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಮಾಲೆ ಹಾಕ್ಸ್ಕೊಂಡು ನಮ್ಮೂರಿಂದ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಮಾರ್ನಿಂಗ್ 4 ಗಂಟೆ ರಾತ್ರಿಗೆ ಎದ್ದು ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡಿ ಭಜನೆ ಮಾಡೋದು ತುಂಬಾ ಇಷ್ಟ ಅವ್ರಿಗೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ಕೂಡ ಒಂದು 2 ಸಲ ಮಾಲೆ ಹಾಕ್ಸ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಬೆಂಗಳೂರಿಗಿಂತ ಊರಲ್ಲಿ ಭಜನೆ ಎಲ್ಲ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ 1 ವೀಕ್ ಮುಂಚೆನೇ ಹಾಕ್ಸ್ಕೊತೀನಿ ಅಂತ ಹೇಳಿ ಸೊ ಹೊರಟಿದ್ದಾರೆ ಅವರು. ಸೊ ತುಂಬಾ ಖುಷಿಯಾಗಿರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಸಾಂಗ್ ಎಲ್ಲ ಹೇಳ್ತಾರೆ ಅಂತಲೇ ಹೇಳ್ಬೋದು. ನಾನು 1 ವೀಕ್ ಆದಮೇಲೆ ಹಿರೇಮಡಿ ಇರುತ್ತಲ್ಲ, ಸೊ ಅವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಅಂಗಡಿ ಎಲ್ಲ ನೋಡ್ಕೊಬೇಕಲ್ಲ, ಅವ್ರು 1 ವೀಕ್ ಇರಲ್ಲ. ಸೊ ಹಾಗಾಗಿ ಸೊ ಇವಾಗ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಎಲ್ಲ ಮಾರ್ನಿಂಗ್ ರೋಟೀನ್ ಏನಿದೆ ನಂದು, ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಜೊತೆಗೆ ಕರ್ಡ್ ರೈಸ್ ಕೂಡ ಮಾಡೋಣ ಅಂತ ಹೇಳಿ. ಹಾಗೆ ಮಾರ್ನಿಂಗ್ ನಾನು ಎದ್ದ ತಕ್ಷಣ ಸ್ವಲ್ಪ ಹಾಟ್ ವಾಟರ್ನ ಕುಡಿತೀನಿ. ಅದು ಜೀರಿಗೆ ಮತ್ತು ಚಕ್ಕೆದಾಗಿರ್ಬೋದು ಅಥವಾ ಕಷಾಯ ನೀರಾಗಿರ್ಬೋದು, ಆ ಥರ ಕೆಲವೊಂದನ್ನು ಒಂದೊಂದು ದಿವಸ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ಬಿಸಿನೀರೆಲ್ಲ ಕುಡ್ಕೊಂಡು ಸೊ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಗ್ಯಾಸೆಲ್ಲ ಕೂಡ ವೈಪ್ ಮಾಡಿಕೊಂಡೆ. ಹಾಗೆ ನಮ್ಮ ತಮ್ಮ ಜಿಮ್ಗೆ ಹೋಗ್ತಿದ್ದಾನೆ ಇವಾಗ. ಸೊ ಅವನಿಗೆ ಇವಾಗ ಇಷ್ಟ ಆಗಿಬಿಟ್ಟಿದೆ ಜಿಮ್ಗೆ ಹೋಗ್ಬೇಕಂತ ಹೇಳಿ. ಸೊ ಹಾಗಾಗಿ ಅವನು ಜಿಮ್ಗೆ ಹೋಗ್ತಾ ಇದ್ದಾನೆ. ನನಗೆ ಮತ್ತು ನಮ್ಮ ತಮ್ಮಗೆ ಇಬ್ಬರೇ ಇರೋದು ನಾವು ಇವಾಗ. ಸೊ ಹಾಗಾಗಿ ಇಬ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಮೊಟ್ಟಿಗೆ ಇನ್ನೊಂದು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಏನಂತ ಅಂದರೆ, ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ಎಲ್ಲರೂ ಕೂಡ ನೀವು ನೋಡಿರ್ತೀರ, ಯಾವುದಾದ್ರು ವೆಕೇಷನ್ಗಾಗಿರ್ಬೋದು ಅಥವಾ ಎಲ್ಲರೂ ಟ್ರಾವೆಲ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಫಂಕ್ಷನ್ ಇದ್ದರೆ, ಸ್ಪೆಷಲ್ ಡೇ ಇದ್ದರೆ ಅಷ್ಟೇ ನನ್ನ ಬ್ಲಾಗಲ್ಲೆಲ್ಲ ಕೂಡ ನೀವು ಸ್ಪೆಷಲ್ ಬ್ಲಾಗ್ಗಳು ಅಷ್ಟೇ ನೋಡ್ಬೋದೇ ಹೊರತು ಕುಕ್ಕಿಂಗ್ ಆಗಿರ್ಬೋದು ಸೊ ಅಷ್ಟು ನೋಡ್ಬೋದು ಅಷ್ಟೇ. ಬಟ್ ಡೈಲಿ ಬ್ಲಾಗ್ ನನ್ನ ರೂಟೀನ್ ಹೇಗಿರುತ್ತೆ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾನು ಹೇಗಿರ್ತೀನಿ ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವಾಗಿಂದ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಫಸ್ಟ್ ಡೇ ಇದು ನನ್ನ ಡೈಲಿ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇರೋದು. ಈ ಥರ ಡೈಲಿ ಬ್ಲಾಗ್ ಮಾಡೋದ್ರಿಂದ ನಿಮ್ಗೆ ಅನಿಸುತ್ತೆ ಡೈಲಿ ನಾನು ಕೂಡ ಇದೇ ಕೆಲಸ ಮಾಡ್ತೀನಿ, ಇದೇ ರೀತಿ ಇರ್ತೀನಿ ಅಂತ ಅಂದಾಗ ನನ್ನೊಟ್ಟಿಗೆ ಇನ್ನೂ ಕೂಡ ಕನೆಕ್ಷನ್ ನಿಮಗೆ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಸೊ ಡೈಲಿ ಬ್ಲಾಗಿಂದ ಇನ್ನೂ ಕೂಡ ನನ್ನ ಸಬ್ಸ್ಕ್ರೈಬರ್ಗೆ ಹತ್ರ ಆಗ್ಬೋದು ಅಂತ ಹೇಳಿ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಕೂಡ ಪ್ರಿಪೇರ್ ಮಾಡಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ತಿಂದ್ಬಿಟ್ಟು ಇವಾಗ ಅಂಗಡಿಗೆ ಹೊರಡೋದು. ಹಸ್ಬೆಂಡ್ 1 ವೀಕ್ ಆಗುತ್ತೆ ಬರೋದು. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ನಾನೇ ಅಂಗಡಿನ ನೋಡ್ಕೊಬೇಕು. ಇವಾಗ ಮಾರ್ನಿಂಗ್ ಎಲ್ಲ ತಿಂಡಿ ಎಲ್ಲ ಮುಗಿಸಾಯಿತು. ಹಾಗೆ ಅಷ್ಟೆಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡೋಷ್ಟರೊಳಗಡೆ ಮಿಷಿನ್ಗೆ ಬಟ್ಟೆ ಹಾಕಿದೆ. ಸೊ ಹಾಗಾಗಿ ಬರೋಷ್ಟರೊಳಗಡೆ ನಾನು ಮಿಡ್ನೈಟ್ 10 ಗಂಟೆ ಆಗುತ್ತೆ ಅಂಗಡಿಯಿಂದ ವಾಪಸ್ ಬರೋದು. ಸೊ ಆ ಟೈಮಲ್ಲಿ ಬಟ್ಟೆ ಎಲ್ಲ ಒಣಗಾಕೋಕ್ಕಾಗಲ್ಲ ಅಂತ ಹೇಳಿ ಸೊ ಮಾರ್ನಿಂಗೇ ಒಣಾಕ್ಬಿಟ್ಟು ಹೋಗೋಣ ಬಿಸಿಲಿಗೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ಇವಾಗ.
ಕೆಲಸ ಆಯಿತು ಮನೇಲಿ. ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ವಾಕಬಲ್ ಡಿಸ್ಟೆನ್ಸು. ಸೊ ಹೋಗ್ಬೋದು ಅಂತ ಹೇಳಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ, ಬನ್ನಿ. ಅದಕ್ಕೆ ಗೊತ್ತಾಯಿತು ಯಾವಾಗ ಬರುತ್ತೆ ಅಂತ. 3 ಗಂಟೆ ಟೈಮ್ ಊಟ ಮಾಡ್ತಾ ಅಂತಂದಿದೆ ಮನೆಯಿಂದ. ಸೊ ತಿಂತಾ ಇದ್ದೀನಿ. ಟೈಮ್ ಬಂದು ಹಳೆ ಹೋಯ್ತು. ಅದೇ ಮೇಲೆ ಹಾಕೋತಾರೆ ಬುಗುಡಿ ಬುಗುಡಿ ಅಂತ ಬುಗುಡಿ ಬುಗುಡಿ ಒಂದು ಲೈನು 2 ಲೈನು 3 ಲೈನು. ಇವಾಗ ಮನೆಗೆ ಬಂದೆ. ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಏನಂತ ಅಂದರೆ, ಕರ್ನಾಟಕ ಎಲ್ಲ ಕೂಡ ನೋಡಿರ್ತೀರ. ಸೊ ಯೂಟ್ಯೂಬಲ್ಲಿ ಸಮೀರ್ ಅವ್ರದ್ದು ವಿಡಿಯೋ ಮಾಡಿದ್ದು ಸೌಜನ್ಯ ಅವ್ರ ಬಗ್ಗೆ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಕೂಡ ಬರ್ತಾಯಿತ್ತು ಅವ್ರ ವಿಡಿಯೋಸು, ಸೌಜನ್ಯ ಪ್ರಕರಣ ಹಾಗೆ ಹೀಗೆ ಅಂತ ಹೇಳಿ. ಅವ್ರ ಅಮ್ಮಂದು ಇಂಟರ್ವ್ಯೂ ಆಗಿರ್ಬೋದು, ಮತ್ತು ಇವರು ಥರ್ಡ್ ಐ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ, ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಇಷ್ಟು ಡೆಪ್ತಾಗಿ ಅದ್ರ ವಿಚಾರ ಗೊತ್ತಿರಲಿಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಸಮೀರ್ ಅವರು ತಿಳಿಸ್ಕೊಟ್ರು. ನಾನು ಮೊನ್ನೆ ಹಾಗೆ ನೋಡಬೇಕಾದ್ರೆ ನೋಡಿದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ನೋಡಿ ಮಿಸ್ ಮಾಡ್ಕೋಬೇಡಿ ಅಂತ ಎಲ್ಲ ಸೊ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ. ಸೊ ನೋಡೋಣ ಅಂತ ಹೇಳಿ ನೋಡಿದೆ. ಸೊ ಅದು ನೋಡಿದ ತಕ್ಷಣ ಫುಲ್ಲು ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. 1:30 2 o'clockವರೆಗೂ ಕೂಡ ಅದೇ ನೆನಪಾಗ್ತಾಯಿತ್ತು. ಅವ್ರಿಗೆ ಎಷ್ಟೊಂದೆಲ್ಲ ಹಿಂಸೆ ಕೊಟ್ಟಿರ್ಬೋದಲ್ವ, ಸೌಜನ್ಯಗೆ ಎಷ್ಟು ಇದಾಗಿ ಸತ್ತಿರ್ಬೋದಲ್ವ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಅದನ್ನು ನಮಗೆ ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ನರೇಷನ್ ಮಾಡಿದ್ದಾರೆ. ಬಟ್ ಈ ಪ್ರಕರಣಗಳು ಇನ್ಯಾವತ್ತೂ ಕೂಡ ಈ ಥರ ನಾವು ಸಪೋರ್ಟ್ ಮಾಡೋ ಥರ ಆಗಲಿ, ಅಥವಾ ಈ ಥರ ನರೇಷನ್ ಮಾಡಿ ಹೇಳೋ ಥರ ಆಗಲಿ ಕರ್ನಾಟಕದಲ್ಲಾಗಿರ್ಬೋದು ಎಲ್ಲೂ ಕೂಡ ಈ ಥರ ಸ್ಟೋರಿ ಬರದೇ ಇರಲಿ ಅಂತ ಇನ್ನಾದ್ರೂ ಕೂಡ ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಇರಲಿ, ಹಾಗೆ ಸೇಫ್ಟಿ ಇರಲಿ ಅಂತ ಹೇಳ್ತಾ ಅಪ್ರಿಸಿಯೇಟ್ ಮಾಡಲೇಬೇಕು ಈ ವಿಚಾರನ. ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ಫುಲ್ ಪಿಕ್ಚರೈಸ್ ಮಾಡಿ ಅದನ್ನು ನಮ್ಮೊಟ್ಟಿಗೆ ಇಟ್ಟಿದ್ದಕ್ಕೆ ಯೂಟ್ಯೂಬ್ ಚಾನಲಲ್ಲಿ ಸೊ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದಕ್ಕೆ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ. ಸಿಗಲಿ ಅಂತ ಎಲ್ಲರ ಆಸೆ ಇರುತ್ತೆ, ಬಟ್ ಸಿಗಲ್ಲ ಅನ್ನೋದು ಇನ್ನೊಂದು ಕಡೆ ಇದ್ದೇ ಇರುತ್ತೆ. ಏಕೆಂದರೆ ಎಲ್ಲೂ ಕೂಡ ಸಾಕ್ಷಿ ಇಲ್ಲದೆ ಹೋದ ಥರ ಮಾಡಿರೋದ್ರಿಂದ ಎಷ್ಟೇ ಹೋರಾಡಿದ್ರು ಕೂಡ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಇನ್ನೂ ಮೂವ್ ಮಾಡೋಕ್ಕೆ ಹೋದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ನೋಡಬೇಕಾದ್ರೇ ಅನಿಸ್ಬಿಡುತ್ತೆ. ಎಲ್ಲೂ ಕೂಡ ಪ್ರೂಫಿಂಗೇ ಇಲ್ಲ ಅಲ್ಲಿ. 12 years ಬ್ಯಾಕ್ ನಾವು ಚಿಕ್ಕವರಿರುವಾಗ ಈ ಘಟನೆ ಆಗಿರೋದು. ಬಟ್ ಇನ್ನೂ ಕೂಡ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ. ಸೊ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇವಾಗ ಈ ಪ್ರಕರಣ ನಮಗೆ ತುಂಬಾ ಹಿಂಸೆ ಕೊಡುತ್ತೆ. ಇದನ್ನೆಲ್ಲ ನೋಡೋಕ್ಕಾಗಲಿ ಕೇಳೋಕ್ಕಾಗಲಿ. ನಾನು ಹೈಸ್ಕೂಲಲ್ಲಿರುವಾಗ ನನಗೆ ಇನ್ನೊಂದು ಕಾಡಿತ್ತು. ಸೊ DK ರವಿ ಇದ್ದಾರಲ್ಲ, ಸೊ ಅವ್ರದ್ದು ಕೇಸ್ ಬಗ್ಗೆ ತುಂಬಾ ನನಗೆ ಗೌರ್ಮೆಂಟ್ ಬಗ್ಗೆ ಆಗಿರ್ಬೋದು ಮತ್ತು ತುಂಬಾ ಬೇಜಾರಾಗಿತ್ತು. ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಸೊ ಹಾಗಾಗಿ ಅದು ಸ್ವಲ್ಪ ನನಗೆ ಕಾಡಿತ್ತು. DK ರವಿ ಅವ್ರದ್ದು ಇದು ಸೌಜನ್ಯ ಪ್ರಕರಣ ಎಷ್ಟೊಂದು ಜನಕ್ಕೆ ಕಾಡ್ತಾ ಇರುತ್ತೆ, ಎಷ್ಟೊಂದು ಜನರ ನಿದ್ದೆಯನ್ನು ಕೆಡಿಸಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಮಂಜುನಾಥ ಅಂತ ಅಂದ್ಕೊಂಡು ಇದೇ ರೀತಿ ಬ್ಲಾಗ್ಗಳನ್ನ ಡೈಲಿ ಬ್ಲಾಗ್ನ ನೀವು ನೋಡೋಕೆ ಇಷ್ಟಪಟ್ಟರೆ ನಮ್ಮ ಪಾಪು ಕೂಡ ಇದ್ದಾಗ ರೋಟೀನ್ ಚೇಂಜ್ ಆಗುತ್ತೆ. ಸೊ ಇವಾಗ ನಮ್ಮ ಪಾಪು ಇಲ್ವಲ್ಲ, ಅದು ಬೇರೆ ರೀತಿಯೇ ರೋಟೀನ್ ಇದೆ. ಸೊ ಹಾಗಾಗಿ ನಮ್ಮ ಪಾಪು ಬಂದ ಮೇಲೂ ಕೂಡ ನಾನು ಡೈಲಿ ಬ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತಾ ಅಂತ ಹೇಳಿ ಸೊ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವೀಡಿಯೋಸ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.